ಯಾಕೆ ಇಟ್ಕೊಂಡಿದ್ಯಾ? ತೆಗಿಯೇ. ತಲೆ ಸಿಡಿತಿದೆ ಸಿಂಕು, ತುಂಬಾ ಜ್ವರ ಇದೆ. ಔಷಧಿ ತಗೊಂಡಿಯೇನೆ? ಇಲ್ಲ ಕಣೆ, ಬರ್ತಾ ದೇವಸ್ಥಾನದ ಪ್ರಸಾದ ತಿನ್ಕೊಂಡು ಬಂದೆ. ಅಮ್ಮ, ಬಾಡಿ ಒಂಚೂರು ಸಪೋರ್ಟ್ ಮಾಡ್ತಿಲ್ಲ ಕಣೆ. ಅಮ್ಮ ಇಷ್ಟೊಂದು ಕಾಯ್ತಿರುವಾಗ ಬಾಡಿ ಹೇಗ್ ಸಪೋರ್ಟ್ ಮಾಡಕ್ ಸಾಧ್ಯ? ಇಷ್ಟಕ್ಕೂ ನೋವು ಕಮ್ಮಿ ಆಗಕ್ಕೆ ಯಾವ್ದಾದ್ರು ಪೇನ್ ಕಿಲ್ಲರ್ ತಗೋಬೇಕಿತ್ತು ತಾನೆ. ಅದನ್ ಬಿಟ್ಟು ದೇವಸ್ಥಾನ ಪ್ರಸಾದ ತಿಂದ್ರೆ ಏನ್ ಮಾಡಕ್ ಸಾಧ್ಯ? ಗೊತ್ತಿಲ್ಲ ಕಣೆ, ಇವತ್ತಿನ ನಮ್ಮ ಪರಿಸ್ಥಿತಿನ ಆ ದೇವ್ರಿಂದ ಮಾತ್ರ ಕಾಪಾಡಕ್ ಸಾಧ್ಯ. ಇಂಥ ಕಂಡೀಷನ್ ಈ ಕಾಲೇಜ್ ಸ್ಪೋರ್ಟ್ಸ್ ಹೇಗೆ ಆಡೋಕ್ ಸಾಧ್ಯ? ನಡಿಗೀತಾ, ಫಸ್ಟ್ ಹಾಸ್ಪಿಟಲ್ಗೆ ಹೋಗಿ ಬರೋಣ. ಆಟ ಮುಗಿಸ್ಕೊಂಡು ಹೋಗೋಣ. ನೋಡ್ರಲ್ಲ, ಹಲೋ, ನಿನ್ ಕತೆನೆ ಮುಗಿಯೋ ಕಂಡೀಷನ್ ಅಲ್ಲಿ ಇರುವಾಗ ಆಟ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ತಿದ್ಯಲ್ಲ, ಎಲ್ಲಿಗೆ ಹೋಗ್ತೀಯ? ಮನೆಗ ಮೇಲಕ್ಕ? ಸೊ ನಂದೊಂದ್ ಸಲಹೆ ತಗೋಗೋತಾ? ಸಾರಿ ಗೀತಾ, ಒಂಟಿ ಆಗಿದ್ಯಾ, ಜ್ವರ ಅಂತಿದ್ಯಾ, ದೇಹ ಸಪೋರ್ಟ್ ಮಾಡ್ತಿಲ್ಲ ಅಂತಿದ್ಯಾ, ಇಷ್ಟೆಲ್ಲ ಇಟ್ಕೊಂಡು ಕಾಲೇಜ್ ಸ್ಪೋರ್ಟ್ಸ್ ಹೇಗೆ ಆಡ್ತೀಯಾ? ನಾವು ಆಲ್ರೆಡಿ 2 ಗೆದ್ದಿದ್ದೀವಿ, ಇನ್ನು ಗೆಲ್ಬೇಕಾಗಿರೋದು ಕೇವಲ ಒಂದೇ ಒಂದು ಆಟ. ಸೋಲ್ ಒಪ್ಕೊಂಡು ಹೊರಟ್ಬಿಡು, ಕಾಲೇಜ್ ಬಿಟ್ಬಿಡು. ಪ್ರಿನ್ಸಿಪಲ್ನ ಕರೀಲಾ? ಇಲ್ಲ, ನಾನು ಆಡ್ತೀನಿ. ಇದು ಬೇಕೆ? ಐ ಆಮ್ ಓಕೆ. ಸೋಲೋಕೆ ಸ್ಪರ್ಧೆ ಯಾಕೆ? ಈ ಮಾತ್ ನಿನಗ್ ನೀನೇ ಹೇಳ್ಕೋ ವಿಜಯ್, ಗೆಲ್ಲೋದ್ ನಾವೇ. ಐ ಆಮ್ ರೆಡಿ. ಇದು ನಿಜವಾದ ಕಾಮಿಡಿ, ಕುಂಟ ಹುಡುಗಿ ಕಾಣೋ ಕನಸು. ನಡೀರೋ, ಗೇಮ್ ಶುರು ಮಾಡೋಣ. ಗೀತಾ, ನಮ್ ಕೈಲಿ ಗೆಲ್ಲಕ್ ಆಗುತ್ತೇನೆ? ಫಲಿತಾಂಶ ಸೋಲತ್ತೋ ಗೆಲ್ಲುತ್ತೋ ಅದ್ ಸೆಕೆಂಡ್ರಿ ಸಿಂಕು. ಪ್ರಯತ್ನ ಸೋಲ್ಬಾರ್ದು. ಗೆಟ್ ರೆಡಿ. Good morning, madam. Good morning. Your good name? Myself, Padmanabh. ಮದುವೆ ಮಧ್ಯಸ್ಥರು ತಂಗಿಯವ. ವೇಷಭೂಷಣ ಮಾತ್ರ ಚೇಂಜ್ ಆಗಿದೆ, ಕೆಲಸ ಮತ್ತು ಲ್ಯಾಪ್ಟಾಪ್ ಎರಡೂ ಹಳೇದು. ವೇಷ ಬದಲಾದ್ರೂ ಪರವಾಗಿಲ್ಲ, ಭಾಷೆ ಬದಲಾಗದೆ ಇರಲಿ. ವೆಲ್ ಅಣ್ಣ, ತಂಗಿಯವ ಎಲ್ಲ ವಿಷಯ ಹೇಳಿದ್ಯಲ್ವಾ? ಹ್ಞೂ ತಂಗಿಯವ, 3/4 ಗಂಟೆ ಮಾತಾಡಿದೆ ಕೇಳು. ಅವರೆಲ್ಲ ಹೇಳಿದ್ದಾರೆ ಮೇಡಮ್. ನನ್ನ ಹತ್ರ ಒಂದು 1025 ಫೋಟೋ ಇದೆ. ನೀವು ಬೇಕಾದ್ರೆ ಎಲ್ಲ ಬ್ರೌಸ್ ಮಾಡ್ಬೋದು. ನಿಮ್ಗೆ ಓಕೆ ಆದ್ರೆ ನೆಕ್ಸ್ಟ್ ನಿಮ್ಮ ಮಗನಿಗೆ ತೋರಿಸ್ಬೋದು. ಸೆಲೆಕ್ಷನ್ ನಾನು ಮಾಡಲ್ಲ, ಅವನು ಮಾಡಲ್ಲ. ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತೀರಾ ಮೇಡಮ್? ಬರೋ ಪಂಚಾಮೃತ ಈ ಜಾತಕದ ಲೆಕ್ಕಾಚಾರದ ಪ್ರಕಾರ ಇರಬೇಕು ಅಂತಿದ್ದೀನಿ. ಅಂದ್ರೆ ಆ ಜಾತಕದಲ್ಲಿರೋ ಎಲ್ಲಾ ಗುಣಲಕ್ಷಣಗಳು ನಮಗೆ ಬೇಕಾಗಿರೋ ಹುಡುಗಿಯಲ್ಲಿ ಇರಬೇಕು. ಓ, ಸ್ಟ್ರಿಕ್ಟ್ ಕಂಡೀಷನ್. ಮಿಸ್ಟರ್ ಪದ್ಮನಾಭ್, ನಮಗ್ ಬೇಕಾಗಿರೋದು ಇದು. ಅದಕ್ಕೆ ನೀವು ಎಷ್ಟು ಬೇಕಾದ್ರೂ ಚಾರ್ಜ್ ಮಾಡಬಹುದು. ಇದೇ ಜಾತಕದ ಗುಣಲಕ್ಷಣ ಅನ್ನೋದ್ರ ಬಗ್ಗೆ ನೀವು ತುಂಬಾ ಸ್ಟ್ರಿಕ್ಟ್ ಆಗಿದ್ದೀರಾ ಅನ್ಸುತ್ತೆ ಮೇಡಮ್. ಹೌದು. ಆಗ ನಿಮ್ ಸ್ಟೇಟಸ್ಗೆ ತಕ್ಕನಂತೆ ಹುಡುಗಿ ಸಿಗೋದು ಅನುಮಾನ ಮೇಡಮ್. ಏನ್ರಿ ಮಾತಾಡ್ತೀರಾ? ಹಂಗಂತ ಬೇದಿಯಲ್ಲಿ ಹೋಗೋಣ ಕಟ್ಕೊಳಕ್ ಆಗತ್ತೇನ್ರಿ? ಏನ್ ಮಾತಾಡ್ತಿದ್ರೆ ತಂಗಿಯವ? ನಮ್ಮ ಲೆವೆಲ್ ಏನು, ನಮ್ಮ ಸ್ಟೇಟಸ್? ಮಿನಿಸ್ಟರ್ ಮನೀರ್ ಇದು. ನೋಡಿ ಮಿಸ್ಟರ್ ಪದ್ಮನಾಭ್, ಹುಡುಗಿ ಬಡವರಾಗಿದ್ರು ಪರವಾಗಿಲ್ಲ, ಊಟಕ್ಕಿಲ್ದೇ ಇರೋಳಾದ್ರೂ ಪರವಾಗಿಲ್ಲ, ನಮ್ಮ ಮನೆಗೆ ಬಂದ ಮೇಲೆ ರಾಣಿಯಾಗಿರ್ತಾಳೆ. ನಮಗೆ ಈ ಜಾತಕಕ್ಕೆ ಹೊಂದವಳಾಗಿರ್ಬೇಕು ಅಷ್ಟೇ. ಆದಷ್ಟು ಬೇಗ ಈ ಜಾತಕದ ಲಕ್ಷಣ ಇರೋ ಹುಡುಗಿನ ಹುಡ್ಕೊಂಡು ಬರ್ತೇನೆ. ದಿಸ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ಮೇಡಮ್. ವೆರಿ ಗುಡ್. ಅಣ್ಣ, ತಂಗಿಯವ ಅಡ್ವಾನ್ಸ್ ಕೊಟ್ಟು ಕಳಿಸು. 1125 30+ ದೇವದಾರ್ ಇದೆಯಾ? ಇಲ್ಲ, ಅಡ್ವಾನ್ಸ್ ಕೊಡ್ತೀನಿ ಬನ್ನಿ. ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಡಿಯರ್ ಫ್ರೆಂಡ್ಸ್, ಇವತ್ತು ನಡೆಯಲಿರುವ ಮೊದಲ ಪಂದ್ಯ ಖೋ ಖೋ.
Warm up! Girls, warm up! Boys, warm up! ಮೊದಲು ಹುಡುಗಿರ ತಂಡದಿಂದ 3 ಜನರು ಅಂಕಣಕ್ಕೆ ಇಳಿಯುತ್ತಾರೆ. ಆ 3 ಯಾರು ಬೇಕಾದರೂ ಆಗಿರಬಹುದು. ಅವರನ್ನ ಹುಡುಗರು ಚೇಸ್ ಮಾಡಿ ಔಟ್ ಮಾಡಬೇಕು. ಬಾಯ್ಸ್ ಟೀಮ್ ಎಷ್ಟು ಟೈಮ್ನಲ್ಲಿ ಔಟ್ ಮಾಡ್ತಾರೋ ಅದಕ್ಕಿಂತ ಕಮ್ಮಿ ಟೈಮ್ನಲ್ಲಿ ಹುಡುಗಿಯರ ಟೀಮ್ ಅವರ ಗುಂಪಿನ 3 ಹುಡುಗರನ್ನು ಔಟ್ ಮಾಡಿದ್ರೆ ಹುಡುಗಿಯರು ಗೆದ್ದ ಹಾಗೆ. ಇದೇ ರೂಲ್ಸು ಹುಡುಗರಿಗೂ ಅಪ್ಲೈ ಆಗುತ್ತೆ. ಎಲ್ರಿಗೂ ಕ್ಲಿಯರ್ ಆಯ್ತಾ? ಹುಡುಗಿರ್ ಸೋಲ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ ಸರ್. ಆಟ ಆಡಕ್ ಮುಂಚೆನೆ ತೀರ್ಮಾನಗಳನ್ನ ಕೊಡ್ಬೇಡಿ ಅಂತ ಅವ್ರಿಗೆ ಹೇಳಿ ಸರ್. 2 ಪಂದ್ಯದಲ್ಲಿ ಸೋತು ಅಭ್ಯಾಸ ಇರೋರು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನೋ ವಿಶ್ವಾಸ ಇಲ್ಲಿರೋರು ಎಲ್ರಿಗೂ ಇದೆ ಸರ್. ಕಾಲ್ ನೆಟ್ಟಗಿದ್ದಾಗ್ಲೇ ಸೋಲ್ ಬಂತು. ಈಗ ಮಿಸ್ಕುಂಡ್ಸ್ ಸೋಲಿಗೆ ಸವಾಲ್ ಹಾಕೋದು ನೋ ಯೂಸ್. ಕಮಾನ್ ಬಾಯ್ಸ್, ಮಾತ್ ಸಾಕು, ಆಟ ಶುರು ಮಾಡೋಣ. ವಾರ್ಮ್ ಅಪ್ ಗರ್ಲ್ಸ್, ಬಾಯ್ಸ್, ವಾರ್ಮ್ ಅಪ್. ನಡೀರೆ, ಫಸ್ಟ್ ಹಾಫ್ ನಾವ್ ಹೋಗೋಣ. ಬೇಡ ಕಣೆ ಗೀತಾ, ನಿನ್ ಕಾಲಕ್ ಪೆಟ್ ಬೇರೆ ಆಗಿದೆ. ನೀನ್ ಕುತ್ಕೋ, ನಾವ್ ಹೋಗ್ತೀವಿ. ಈಗ ಬರ್ದೇ ಇದ್ರು ಆಮೇಲೆ ಅವ್ರನ್ನ ಔಟ್ ಮಾಡಕ್ ಬರ್ಲೇಬೇಕಲ್ವಾ? ಅಲ್ಲಿ ತನಕ ಆದ್ರೂ ರೆಸ್ಟ್ ಮಾಡೆ ಗೀತಾ, ಪ್ಲೀಸ್ ಕಣ. ಗಾಡಿ ಓಡಿಸ್ಬೇಕಾದ್ರೆ ಫೋನ್ ಮಾಡಿ ಸಾಯ್ತಾರೆ. ದುಡ್ಡು ಕೊಟ್ಟು ಫೋನ್ ತಗೊಳ್ಳೋದು ನಾವು, ಡಿಸ್ಟರ್ಬ್ ಮಾಡೋದು ಬೇರೆಯವರು. ಹಲೋ, ಈ ಕಡೆಯಿಂದ BP, ಈ ಕಡೆ ಶುಗರು. ಯಾರ್ರೀ ಅದು ಬೆಳಗ್ಗೆ ತಮಾಷೆ ಮಾಡ್ತಿರೋದು? ನಾನು ಗೋವಿಂದನ ತಂದೆ ಮುಕುಂದ. ಅಂದ್ರೆ ನೀವು? ಅದೇ ನನ್ನ ಹುಡುಗನ ಫೋಟೋ ಕೊಟ್ಟಿದ್ನಲ್ಲ, ನಿಮ್ಮ ಹುಡುಗಿ ಫೋಟೋ ನಾನು ಕೊಟ್ಟಿದ್ದೆ. ನಿಮ್ ಮಗಳು ಅದೃಷ್ಟವಂತೆ. ನನ್ನ ಮಗ ಗೋವಿಂದ ನಿಮ್ ಗೀತಾ ಫೋಟೋ ನೋಡಿದ ತಕ್ಷಣ ಪಾಪ ಇದೇ ಹುಡುಗಿ ಫಿಕ್ಸು ಅಂದ. ಹೌದೇ? ಬಹಳ ಸಂತೋಷ, ಬಹಳ ಸಂತೋಷ. ನಿಮ್ಮ ಗೀತಾ ಏನಂದ್ಲು? ನಮ್ಮನೇಲಿ ಯಾವತ್ತೂ ತೀರ್ಮಾನ ನಂದೇ. ಅದನ್ನ ನಮ್ಮನೆಯವರು ಜಸ್ಟ್ ಫಾಲೋ ಮಾಡ್ತಾರಷ್ಟೇ. ನೋ ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ ಅನ್ನೋ ಸಂಸ್ಕಾರ ಇರೋ ಸಂಸಾರ ನಂದು. ಬೇಷ್, ನನ್ನ ಮಗನೂ ಅಷ್ಟೇ. ಅವನೊಂದ್ ಮಾತು ಕೇಳೋಣ ಅನ್ಕೊಂಡಿದ್ದೆ, ಆದ್ರೆ ಕೇಳಕ್ ಮುಂಚೆನೆ ಒಪ್ಪಿದಾನೆ. ಹುಡುಗ ಅಂದ್ಮೇಲೆ ಅಭಿಪ್ರಾಯ ಕೇಳೋದು ಒಳ್ಳೇದೇ ಬಿಡಿ. ಈಗೇನು ಫೋಟೋ ನೋಡಿ 2 ಮನೆ ಕಡೆಯಿಂದ ಎಸ್ ಅಂತ ಬಂದಿದೆ ಅಂದ್ಮೇಲೆ 2 ಮನೆಯವರು ಎದುರು ಬದುರು ಕುಂತ್ಕೊಂಡು ಮಾತಾಡ್ಬಿಡೋಣ. ಆಯ್ತಾಯ್ತಾಯ್ತು. ತಾವು ಯಾವಾಗ ಬರ್ತೀರಂತ ಕೇಳಬಹುದೇ? ಪಂಚಾಂಗ ನೋಡ್ದೆ, ನಾಳೆ ಒಳ್ಳೆ ದಿವಸ ಅಂತ ಬರ್ದಿದೆ. ನಾಳೆನೆ ಹುಡುಗನ್ ಕರ್ಕೊಂಡ್ ಬರ್ತೀವಿ. ಲೊಕೇಶನ್ ಶೇರ್ ಮಾಡಿ. ತುಂಬಾ ತುಂಬಾ ಸಂತೋಷ. ಆಯ್ತು, ಒಳ್ಳೇದಾಗ್ಲಿ. ನಮಸ್ಕಾರ. ಅಮ್ಮಯ್ಯ, ಜವಾಬ್ದಾರಿ ಸುಲಭವಾಗಿ ಸಾಗ್ತಾ ಇದೆ. ಎಲ್ಲ ನನ್ನ ಅದೃಷ್ಟ, ಭಗವಂತನ ಕೃಪೆ ಯಾವಾಗ್ಲೂ ಹೀಗೆ ಇರ್ಲಿ.
ಸಿಂಕು ವೆರಿ ಗುಡ್ ಸಿಂಕು. ಸಿಂಕು ಫೋಕಸ್. ದಿವ್ಯಾ ಫೋಕಸ್ ದಿವ್ಯಾ. ಫೋಕಸ್. Cinco, come on, Cinco, come on. Come on, ತಪ್ಪಿಸ್ಕೋ Cinco. ಆ ಕಡೆ ರೈಟ್ ಹೋಗು. ಅವಳು ಕೊಡಿಯೋ. ಏಯ್ ಹೆಂಗ ಹೊಡಿತ್ಯಾ? ಆಟದಲ್ಲಿ ಇವೆಲ್ಲ ಕಾಮನ್. ಔಟ್. ಹಂಗ ಹೊಡೆದ್ರು ಗೊತ್ತೇನೆ. ಬಾನು, ಬಾನು, ಹಾ ಹೇಳ್ರಿ, ಹೊರಟ್ರಾ? ಹೊರಟಿದ್ದೆ. ಹಾಗೆ ನಿನ್ನೆಯಿಂದ ನಾನು ನಿನ್ನ ಗಮನಿಸ್ತಾನೂ ಇದ್ದೆ. ಅಂದ್ರೆ ನನ್ನಿಂದ ಏನಾದರೂ ಮುಚ್ಚಿಟ್ಟಿದ್ಯಾ ಬಾನು? ನೀನು ಈ ರೀತಿ ನನ್ನ ಮುಖ ನೋಡ್ತಾ ಇದೀಯ ಅಂತಂದ್ರೆ ನೀವ್ ಹೇಳಿದ್ ಸರಿ ಅಂತ ಅರ್ಥ. ನನ್ನ ಮನ್ಸಲ್ಲಿರೋದು ನಿಮಗೆ ಎಷ್ಟು ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ರೀ. ತುಂಬಾ ಪ್ರೀತಿಸೋರ್ ಮಧ್ಯೆ ಈ ಪಾರದರ್ಶಕತೆ ಇರುತ್ತೆ. ಹಾಗಾದ್ರೆ ನೀನು ನನ್ನಿಂದ ರೈಟ್. ಮುಚ್ಚಿಡ್ತಾ ಇದ್ದೀನಿ. ಈ ಮನೆಗೆ ಒಳ್ಳೇದಾಗತ್ತೆ ಅಂದ್ರೆ ಕೆಲವೊಂದು ಸತ್ಯಗಳನ್ನ ಮುಚ್ಚಿಡ್ಲೇಬೇಕಾಗತ್ತೆ. ನೋಡ್ರಿ, ಬೆಳಕನ್ನ ಬೇಡ ಅನ್ನೋದಕ್ಕಾಗಲ್ಲ. ಆದ್ರೆ ಅದೇ ಬೆಳಕು ಕಣ್ಣ ಮೇಲೆ ಬಿದ್ದಾಗ ರೆಪ್ಪೆ ಮುಚ್ಚಲೇಬೇಕಾಗತ್ತೆ. ಸಮಾಜಮುಖಿಯಾಗಿರೋ ನನ್ನ ಗಂಡನ ತಲೆಗೆ ಬರೋದು ಬೇಡ. ಇರೋ ವಿಷಯನ ನೇರವಾಗಿ ಹೇಳೋದ್ರಿಂದ ಒಂದಿಷ್ಟು ಮನಸ್ಸುಗಳಿಗೆ ನೋವಾಗುತ್ತೆ ಅನ್ನೋವಾಗ ಅದನ್ನ ಮುಚ್ಚಿಡೋದೇ ವಾಸಿ ಅಲ್ವಾ? ಈಗ ನಾನು ಮಾಡ್ತಾ ಇರೋದು ಅದನ್ನೇ ರೀ. ಅರ್ಥ ಆಯ್ತು ಬಿಡು. ಏನು? ನನ್ನ ಮನಸ್ಸನ್ನ ಶಾಂತವಾಗಿಡಬೇಕು ಅನ್ನೋದು ಹೋರಾಟ. ನೀನು ಏನೇ ಮಾಡಿದ್ರು ಅದು ಒಳ್ಳೇದಕ್ಕೆ ಮಾಡ್ತೀಯ ಅಂತ ನನಗೆ ಗೊತ್ತು. ಆದರೂ ನನ್ನ ಮನಸ್ಸಿಗೆ ಅನ್ಸೋದನ್ನ ನಿನ್ನ ಕೇಳಲಿಲ್ಲ ಅಂತಂದ್ರೆ ನಾನು ನಿನಗೆ ಮೋಸ ಮಾಡ್ದಾಗ ಆಗುತ್ತೆ. ಅದಕ್ಕೆ ಕೇಳಿದೆ ಅಷ್ಟೆ. ನನಗೆ ಆ ರೀತಿ ಅನ್ಸ್ಬಾರ್ದಾಗಿತ್ತು. ಸಾರಿ. ರೀ ಪ್ಲೀಸ್, ದಯವಿಟ್ಟು ನೀವು ಸಾರಿ ಕೇಳಬೇಡಿ. ನಿಮಗೆ ಅನ್ಸಿದ್ದು ಸರಿ, ನಾನು ಮುಚ್ಚಿಟ್ಟಿದ್ದು ಸರಿ. ಅದು ಒಳ್ಳೆಯದಕ್ಕೆ ಅನ್ನೋದು ಸರಿ, ಅದನ್ನ ನಾನು ಸರಿ ಮಾಡ್ತೀನಿ ಅನ್ನೋದು ಸರಿ.
ಹೋಯ್ತಾ ಇರೋ. ನೋಡೆ ಗೀತಾ, ಇವರು ಬೇಕು ಅಂತಾನೆ ಹೊಡಿತಿದ್ದಾರೆ. ಎಷ್ಟು ನೋವಾಗ್ತಿದೆ ಗೊತ್ತಾ? ಶರಣ್ಯ, ನಿನ್ ಕೈ ಮುಗಿತೀನಿ, ಅವನಿಂದ ತಪ್ಪಿಸ್ಕೋ ಶರಣ್ಯ. ಶರಣ್ಯ, ಸಿಗ್ಬೇಡ, ಆ ಕಡೆಗೆ ಹೋಗು, ರೈಟ್ ಹೋಗು. ಶರಣ್ಯ, ಮತ್ತೆ ಲೆಫ್ಟ್ ಬಾ, ಈ ಕಡೆ ಆಟ ಆಡ್ಸೋ, ಅವನ ಹತ್ರ ಸಿಕ್ಕಾಕೋಬೇಡ. ಅಟ್ಟಿಸ್ಕೊಂಡ್ ಬರ್ತಾ ಇದ್ದಾನೆ ಶರಣ್ಯ, ಈ ಕಡೆ ಬಾ ಶರಣ್ಯ. ಓಡು ಶರಣ್ಯ, ಓಡು. ಶರಣ್ಯ, ಏಯ್, ಔಟ್. ಶರಣ್ಯ, ಅಂಪೈರ್ ಔಟ್. ಟೈಮ್ ಔಟ್. ಯಸ್, ಅಂಪೈರ್ ಈಗಾಗಲೇ ಟೈಮ್ ಔಟ್ ಎಂದು ಘೋಷಣೆ ಮಾಡಿದ್ದಾರೆ. ಹುಡುಗರ ತಂಡ ಹುಡುಗಿಯರ ತಂಡದ 3 ಜನರನ್ನು ಔಟ್ ಮಾಡಲು ತೆಗೆದುಕೊಂಡ ಸಮಯ 4 ನಿಮಿಷ 12 ಸೆಕೆಂಡ್ಗಳು. ಏನಾಯ್ತು ಶರಣ್ಯ? ವಿಜಯ ರಾಕ್ಷಸ ಜೋರಾಗಿ ಹೊಡ್ದ ಕಣೆ. ನನ್ಗೂ ಅಷ್ಟೇ. ಅಮ್ಮ, ಶರಣ್ಯ ನೋಡ್ರೆ, ಎಲ್ರು ಈಗ ಏಟ್ನ ಮರೀರಿ. ನಮ್ ಗುಂಪು ಅವ್ರ ಟೀಮ್ ಮೇಲೆ 3 ಜನನ 4 ನಿಮಿಷ 12 ಸೆಕೆಂಡ್ ಒಳಗಡೆ ಔಟ್ ಮಾಡ್ತೀವಿ ಅಷ್ಟೇ. ಅದೇ ನಮ್ ಮುಂದಿನ ಚಾಲೆಂಜು.